ಪ್ರಧಾನಿ ಮೋದಿ ನಿವಾಸಕ್ಕೆ ಅಜಿತ್ ಧೋವಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ಧೋವಲ್ ಭಾರತದ ಗಡಿಯುದ್ದಕ್ಕೂ ಕೂಡ ಪಾಕ್ ಅಪ್ರಚೋದಿತ ದಾಳಿಯನ್ನ ನಡೆಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಅಜಿತ್ ಧೋವಲ್. ಜಮ್ಮು ಕಾಶ್ಮೀರದ ಗಡಿಯ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅಪ್ರಚೋದಿತ ದಾಳಿ ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ನಡೀತಾ ಇದ್ರೂ ಆಪರೇಷನ್ ಸಿಂಧೂರದ ಬಳಿಕ ಮತ್ತಷ್ಟು ಗುಂಡಿನ ಮೊರೆತ ಕೇಳಿಸ್ತಾ ಇರೋದು. ಈಗ ಆಲ್ರೆಡಿ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸೂಕ್ಷ್ಮ ಪ್ರದೇಶ ಗಡಿಭಾಗದ ಪ್ರದೇಶದ 15 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ. ಅದರ ಜೊತೆಗೆ ಅನೇಕರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಚುವೇಶನ್ ಕ್ರಿಟಿಕಲ್ ಆಗ್ತಾ ಇದೆ. ಸಂದಿಗ್ಧ ಪರಿಸ್ಥಿತಿಗಿದೆ. ಆತಂಕದ ವಾತಾವರಣ ಇದೆ. ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕಾಗತ್ತೆ, ಒಂದು ಆ್ಯಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಆ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಈ ಮೀಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಏನು ಸೂಚನೆ ಕೊಡಬಹುದು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಈಗ ನೋಡಿ, ನಾವು ಅಟ್ಯಾಕ್ ಮಾಡಿದ್ದು ಅಥವಾ ಆಪರೇಷನ್ ಸಿಂಧೂರ ಮಾಡಿದ್ದು ಪಾಕಿಸ್ತಾನವನ್ನು ಗುರಿಯಾಗಿಸ್ಕೊಂಡಾಗಲಿ ಅಥವಾ ಪಾಕಿಸ್ತಾನದ ಸೈನಿಕರನ್ನು ಗುರಿಯಾಗಿಸ್ಕೊಂಡಾಗಲಿ ಅಥವಾ ಪಾಕಿಸ್ತಾನದ ಪ್ರಜೆಗಳನ್ನು ಗುರಿಯಾಗಿಸ್ಕೊಂಡಾಗಲಿ ಅಲ್ಲ. ಉಗ್ರರ ನೆಲೆಗಳನ್ನು ಉಗ್ರರನ್ನು ಟಾರ್ಗೆಟ್ ಮಾಡಿರೋದು. ಆದರೆ ಪಾಕಿಸ್ತಾನ ತನ್ನ ಬಾಲ ಬಿಚ್ತಾ ಇದೆ. ಇಲ್ಲಿ ಭಾರತದ ಅಮಾಯಕ ನಾಗರಿಕರನ್ನು ಗುರಿಯಾಗಿಸ್ಕೊಂಡಿಗೆ ಅಟ್ಯಾಕನ್ನು ಮಾಡಲಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಒಂದು ಕಠಿಣ ರೀತಿಯಾದಂಥ ಕ್ರಮವನ್ನು ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಈಗ ಅಲ್ಲಿ ಯಾವ ಥರದ ವಾತಾವರಣ ಇದೆ, ಸದ್ಯದ ಸಿಚುವೇಶನ್ ಏನು, ಎಷ್ಟು ಸಾವು ನೋವು ಸಂಭವಿಸಿದೆ, ಇದೆಲ್ಲದರ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದಾರೆ. ಹೀಗಿದೆ ವಾತಾವರಣ, ಇಷ್ಟು ಬಾರಿ ದಾಳಿ ಆಗಿದೆ, ಇಷ್ಟು ಜನರ ಮೇಲೆ ಅಟ್ಯಾಕ್ ಆಗಿದೆ, ಯೋಧರು ಹುತಾತ್ಮರಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ, ಜನರ ಸ್ಥಳಾಂತರ ಮಾಡಿ ಅಂತ ಕೂಡ ಸೂಚನೆಯನ್ನು ಕೊಡಲಾಗಿತ್ತು. ಆಲ್ರೆಡಿ ಅಲ್ಲಿನ ಸುತ್ತಮುತ್ತಲಿನ ಜನರನ್ನು ಸ್ಥಳಾಂತರ ಮಾಡೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಸ್ಥಳಾಂತರವನ್ನು ಎಲ್ಲಿಗೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅದರ ವ್ಯವಸ್ಥೆ ಏನು, ಎಷ್ಟು ಜನರನ್ನು ಸ್ಥಳಾಂತರ ಮಾಡಿದ್ದಾರೆ, ಇನ್ನೆಷ್ಟು ಮಂದಿಯನ್ನು ಸ್ಥಳಾಂತರ ಮಾಡಬೇಕಾಗತ್ತೆ, ಇನ್ಯಾವ್ಯಾವ ಪ್ರದೇಶವನ್ನು ಇವರು ಇದೇ ರೀತಿಯಾಗಿ ಅಟ್ಯಾಕ್ ಮಾಡಬಹುದು, ಆ ಪ್ರದೇಶಗಳಲ್ಲಿ ಈಗೇನು ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದೀವಿ, ಪ್ರತಿ ಒಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ. ಇನ್ನೊಂದು ಕಡೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ.